ಆದಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅಂದ್ಕೊಂಡ್ಬಿಟ್ಟಿದೆ. ಪರವಾಗಿಲ್ಲ, ನಿಜವಾಗ್ಲೂ ಭಾಳ ಸಂತೋಷ ಆಗ್ತಿದೆ. ನಮಸ್ಕಾರ 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 ನಮಸ್ಕಾರ. ಮೂರು ಸಾಕ? ಮೂರು. ಶರಣೋ 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 ಶರಣೋ. ಓ, ಇಲ್ಲೇ ಇದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ನನಗೆ ಫಸ್ಟು ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ, ಮಾಳವಿಕರ್ ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ. ದ್ವಾಪರ ದ್ವಾಪರ ಬನ್ನಿ ಬನ್ನಿ ಹೇಳ್ಕೊಡಿ ಬನ್ನಿ ಪ್ಲೀಸ್. ದ್ವಾಪರ ಬನ್ನಿ ಬರ ಹೇಳ್ಕೊಡ್ಬೇಕು ನೀವು. ಮಾಡಲ್ಲ ಬೇಡವಾ? ನಮ್ಮ ಮಾಳವಿಕ ಅವರು ನನಗೀಗ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮೇಡಮ್. ಫಸ್ಟ್ ಮೇಡಮ್ ಫಸ್ಟ್ ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲ ಮ್ಯೂಸಿಕ್ ಹಾಕ್ತೀವಿ ಮಾಡಿ. ಗಣಪಂತರ ಮಾಡೋಕ್ಕಾಗಲ್ಲ. ಸುಮ್ಮನೆ ಮಾಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೆ ಅವ್ರ ಲೈನ್ಸು ನಾನು ಅವನಿಗೆ ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ಅವರು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಇಲ್ಲಿ ಕನ್ನಡಿಗಾಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶ್ ಅವ್ರನ್ನ ಹಾಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬಂದವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ ಚುಚ್ಬಿಟ್ಟು ಮಾಡೋಣ ಅಂತ. ಇಬ್ಬರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ, ಎರಡೂ ಬೇಡ. ಒಂದು ಸಣ್ಣ ಒಂದು ಒಳ್ಳೆ ಕಥೆ ಮಾಡೋಣ ಸರ್ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ എന്താ മലയാളം നോളുകയെന്ത നായർ നല്ല സഖി ಹೌದಲ್ಲ. ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5 ಅಥವಾ 4 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ ಹೇಳಿ ಮುಂಗಾರ ಮನೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲು ಹಾಕೋರು ತರಕಟ್ಬಿಟ್ಟಿದ್ದಾರೆ. ಅದಾದ ನಂತರ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4 5 ನಾನು ಮಲಗಿದ್ದವ್ರು ಎಟ್ಬಿಟ್ಟು ಡ್ಯಾನ್ಸ್ ಆಡ್ಬಾರ್ದು ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹ್ಯಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತ 8 ಮದುವೆ ಮಾಡೋದಪ್ಪ ಇದರಲ್ಲಿ, ಏನು ಅರ್ಥ ಆಗಿ ಇದಾದ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದಾನೆ. ಅವಾಗ ಪಂಚ ಹೊಡ್ಕೊಂಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ, ಅವರಿಬ್ಬರಿಗೂ ನಮಗೆ ಸುಮಾರು ಕನ್ಫ್ಯೂಸ್ ಆದರೆ ಹೆಂಗೆ ಸೆಟ್ ಆಗುತ್ತೆ ಇವರಿಬ್ಬರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ, ನನಗೂ ನಮ್ಮ ದಳಪ ಬಂದಿಲ್ಲ. ಯಾರು ಹೇಳಿ? ಆಗ ಯಾರೋ ಹೇಳೋದಿಲ್ಲ, ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾರೆ, ಬಂದೆ ಓಡ್ತಾರೆ. ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ, ರಂಗಣ್ಣ ಬಿಜಿ ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತ್ಬಿಟ್ಟವ್ರೆ ಪಾಪ, ಸಾಲಕ್ಕೆ ಹೋಗಿಲ್ಲ. ಏನು ಮಾಡೋದು, ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ. ಇರಲಿ, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ
ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡಿಬಿಟ್ಟಿದಾರಪ್ಪ ಅದನ್ನು ಎಲ್ಲ ಎಲ್ಲರೂ ಮಾಡಿದ್ದೀರ. ಭಾಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡೋದು ಇದನ್ನು ಸೂಪರ್ ಎಕ್ಸ್ಟ್ರಾರ್ಡನರಿ. ದ್ವಾಪರ ನೀವೆಲ್ಲ ಆಡಿದ್ದು? ದ್ವಾಪರ ನೀವೆಲ್ಲ ಮಾಡಿದ್ದು? ಕಲಿಯುಗದವ್ರು ಎದ್ದಿರ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಸೂಪರ್. ನಿಜವಾಗ್ಲೂ ಕೃಷ್ಣಂ ಗಣೇಶಕ್ಕೆ ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಫ್ಯಾಮಿಲಿಗೆ. ನಿಜವಾಗ್ಲೂ ಎರಡನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಗೆ ಹಾಕಿ ಅಂತೀವಿ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವರೊಂದು ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಂಗೆ ಮಾಡಿ ಅಂತ ಅದೇನು ತರ ಇವಾಗ ಹೇಳಲ್ಲ. ಹಾಂ, ಒಳ್ಳೆ ಭಾಳ ಒಳ್ಳೆ ಗೆಸ್ಟರು. ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ. ಬೇಡ, ಕೈನ ಬಿಟ್ಬಿಟ್ಟು ನಿಜವಾದ ಥಿಯೇಟ್ರಿಗೆ ಬನ್ನಿ. ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗ್ಬೇಡಿ. ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು. ನಾವು ಅನ್ಕೋತಾ ಇರ್ತಿದ್ವಿ ಏನು ನೀವು ಒಬ್ಬೊಬ್ಬರೇ ನಗ್ತಾರಂತೆ. ಇಲ್ಲ, ಎಲ್ಲ ಗಿಡಸಂದೆ ಮರಸಂದೆ ಕೂತ್ಕೊಂಡು ನೋಡ್ದೆ ಹಂಗೆ ಮಾಡಬೇಡಿ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯಿನಗೂ ನಮ್ಮ ತಾಯಿನಗೂ ನೋಡ್ಬೇಡಿ. ಚೆನ್ನಾಗಿದೆ, ದೇವರೇ ಚೆನ್ನಾಗಿದೆ. ಹೊಟ್ಟೆ ಹಿಡ್ಕೊಂಡು ಹಾಕ್ಬಿಡ್ತೀರಾ ತತ್ವಗಳು ನೋಡ್ತೀರಲ್ವಾ. ನೀವೊಂದು 10 ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? 10,000 ಆಗುತ್ತೆ. 10,000 ಜನಕ್ಕೆ ಕೇಳಿದ್ರೆ ಇದು ಒರಿಜಿನಲ್. ಇದು ನೀವು ಮಾಡ್ಬೇಕಾ ಪ್ರಮೋಷನ್ನ? ನಮ್ಮ ಪ್ರೊಡ್ಯೂಸರು ಕೀರ್ನಿಯಾದಲ್ಲಿ ಕಷ್ಟಪಟ್ಟು ದುಡಿದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರಿಸಿ ದುಡಿದು ಈ ಸಿನಿಮಾಕ್ಕೆ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ? ಮಾಡೋಕ್ಕಿಂತದೆ ಬೇಡಪ್ಪ, ನಂಗೆ ಆಗಲ್ಲ. ಸುಮ್ಮನೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀವಿ, ಎಂಜಾಯ್ ಮಾಡಿ, ಸಿನಿಮಾ ನೋಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣೋ ಬಾಯ್ 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 ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಥ್ಯಾಂಕ್ ಯು. ನಮ್ಮ ನಿರ್ದೇಶಕರು ನೋಡಿ, ಎಲ್ಲ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ, ಟ್ರೇಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದರೂ ಗೊತ್ತಾಗುತ್ತೆ. ನಮ್ಮ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದರೂ ಹೇಳ್ತೀರಾ ಅಂತ ನಾವು ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಮ್ಮ, ಆವಾಗ ಪೇಪರ್ ಅಂತೂ ಒಂದೇ ಒಂದಿತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬು, ಆ ಟ್ಯೂಬು, ಸಿ ಟ್ಯೂಬು, ಓ ಟ್ಯೂಬು, ಲೂಟ್ಯೂಬು ಅಂದ್ಬಿಟ್ಟು ನೀವೇನೋ ಬಿಟ್ಟರು ಅಷ್ಟೇ. ಹೋಳಿಗೆ, ದೋಸೆ, ಇಡ್ಲಿ ಎಲ್ಲ ಮಾಡಿ ಹುರಿದು ಬಿಡ್ತಾರೆ ಹಾಕೊಂಡು. ಒಂದು ಹೊಸ ಥರ. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರಿದಾರಲ್ಲ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಕೇಳಿ ಅವ್ರಿಗೂ ಸಾಕಾಗ್ಬಿಡುತ್ತೆ. ಯಾಕೆ ಬತ್ತಾಯಿಲ್ಲ ಅಂತ. ಇಲ್ಲ, ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಅವ್ರಿಗೂ ಅನ್ಸುತ್ತೆ. ಹಂಗಾಗಿ ಬರ್ತಾರೆ. ಓಕೆ, ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವ್ರೆಟ್ ಸಾಂಗ್ ಯಾವುದು ಸರ್? ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಅದನ್ನು? ಹೌದು, ನನ್ಗಂತೂ ಅದು ನಾನು ಬೆಳಗ್ಗೆ 4:30 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟಿದ್ದಾರೆ ಅದನ್ನ. ಹಂಗಾಗಿ ನನ್ಗೆ ತುಂಬಾ ಫೇವ್ರೇಟ್. ನಮಗೆ ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಜೋರಾಗಿ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀರಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಯ್ಯೋ ಎಲ್ಲ ಹಾಕ್ಬಿಟ್ಟವ್ರ ನಿಮಗೋಸ್ಕರ ಸರ್, ನಿಮಗೋಸ್ಕರ